ಚಿಕ್ಕೋಡಿಯ ರಾಮನಗರದಲ್ಲಿ ರಾಮ ಮಂದಿರದ ಶೆಡ್ ನಿರ್ಮಾಣ ಕಾಮಗಾರಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ರಾಮನಗರಕ್ಕೆ ಭೇಟಿ ನೀಡುವುದರೊಂದಿಗೆ ಸ್ಥಳ ವೀಕ್ಷಿಸಿ ನಂತರ ಪುರಸಭಾ ಮಾಜಿ ಸದಸ್ಯರಾದ ರಾಮ ಮಾನೆ ಅವರಿಗೆ ಚೆಕ್ ವಿತರಿಸಿದರು. ದೇವಾಲಯದ ಮುಂದೆ ಶೆಡ್ ನಿರ್ಮಾಣ ಕಾಮಗಾರಿಗೆ ಕೇವಲ 1 ಲಕ್ಷ ರೂಪಾಯಿಗಳು ಸಾಕಾಗುವುದಿಲ್ಲ. ಅದಕ್ಕಾಗಿ ಹೆಚ್ಚಿನ ಅನುದಾನಕ್ಕಾಗಿ ಪುರಸಭೆಗೆ ಅರ್ಜಿ ಸಲ್ಲಿಸಬೇಕೆಂದು ತಿಳಿಸಿದರು. ಚೆಕ್ ವಿತರಿಸಿದ ನಂತರ ಇನ್ನುಳಿದ ಕಾಮಗಾರಿಗಳಿಗೆ ಶೀಘ್ರ ಚಾಲನೆ ನೀಡುವುದಾಗಿ ತಿಳಿಸಿದರು. ಎಸ್ಟಿಮೇಟ್ ಮಾಡ್ತಾರೆ ಪೂರ್ತಿ ಶೆಡ್ ಹೊಡಿಸಿ ಮುನ್ಸಿಪಾಲಿಟಿ 1 ಲಕ್ಷ ಆಗಂಗಿಲ್ಲ. ಇಲ್ಲಿಂದ ಹಿಡ್ಕೊಂಡು ಆ ಇಲ್ಲಿಂದ ಹಿಡ್ಕೊಂಡು 1 ಲಕ್ಷ 3-4 ಲಕ್ಷ ರೂಪಾಯಿ ಬೇಕು. 3-4 ಲಕ್ಷ ರೂಪಾಯಿ ಮುನ್ಸಿಪಾಲ್ಟಿಯಾಗ ಶೆಡ್ ಹಾಕಕ್ಕೆ ಕೊಟ್ಬಿಟ್ಟು ಇವು ರೂಪಾಯಿ ಕೂಡ ಚಾಲೂ ಮಾಡಿ ಉಳಿದು 60 ರೂಪಾಯಿ ತೆಗೆದುಕೊಡಿ. ಅವ್ರು ನೀವು ಕೂಡ ಮುನ್ಸಿಪಾಲ್ಟಿ ನಾ MP ಫ್ರೆಂಡ್ನಾಗ ನಾ ಕೊಡ್ತೇನೆ. ಈಗ ಗುಡಿಗೆ ಶೆಡ್ ಆಯ್ತು, ಇದು ಮಂದ 3 ಮನೆ ಐತೆ ಅದು ಮಾಡು ಇದು ಬರೀ ಎಲ್ಲ ಬೇರೆ ಹಾಕ್ಬಾರ್ದು, ಉಪಯೋಗ ಆಗೋದಿಲ್ಲ. ಸಂಜೆ ಮುಂದೆ ಮತ್ತೆ ನಿಂತ್ಬೋದು ಅಂಗಡಿಗೆ ಹೋಗ. ಈ ಸಂದರ್ಭದಲ್ಲಿ ರಾಮ ಮಾನೆ, ಶಾಸಕ ಗಣೇಶ್ ಹುಕ್ಕೇರಿ, ನರೇಂದ್ರ ನೇರ್ಲೇಕರ್, ಗುಲಾಬ್ ಹುಸೇನ್ ಭಾಗವಾನ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು.